ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಧರ್ಮಸ್ಥಳದ ವಿಚಾರ ಏನಾಯಿತು? SIT ರಚನೆ ಆಯಿತು, ಎಲ್ಲಿ ಶವ ಸಿಗಲಿಲ್ಲ, ಏನಾಗೋಯ್ತು, ಚಿನ್ನಯ್ಯ ಅರೆಸ್ಟ್ ಆದ, ಸೌಜನ್ಯ ಹೋರಾಟಗಾರರು ಏನಾದರೂ, ಇದೆಲ್ಲ ಬೇಕಾದಷ್ಟು ಪ್ರಶ್ನೆಗಳು ಎಲ್ಲರಲ್ಲೂ ಇತ್ತು. ಯಾಕೆ ಅಂತ ಹೇಳಿದ್ರೆ ಕಾನೂನಿನ ಹೋರಾಟ ಒಂದು ಕಡೆ ನಡೀತಾ ಇರುತ್ತೆ, ಅದರ ಪ್ರಕ್ರಿಯೆಗಳಿಗೆ ತನ್ನದೇ ಆದಂತಹ ಸಮಯ ಬೇಕಾಗುತ್ತೆ. ಇದೆಲ್ಲದರ ಮಧ್ಯೆ ನ್ಯಾಯಾಲಯದಲ್ಲಿ ಏನೇನಾಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ತಲುಪದೇ ಇದ್ರೂ ಕೂಡ ತಲುಪಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಾನು ಇವತ್ತು ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣ 2012ರಲ್ಲಿ ಧರ್ಮಸ್ಥಳದಲ್ಲಿ ಆದಂತಹ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗುವಿನ ಅತ್ಯಾಚಾರ ಮತ್ತು ಕೊಲೆ ಬೇಕಾದಷ್ಟು ಬಣ್ಣಗಳನ್ನು ಕಟ್ಟಿಕೊಳ್ತು. ಒಂದು ಕಡೆ ಒಂದು ಗುಂಪು, ಮತ್ತೊಂದು ಕಡೆ ಮತ್ತೊಂದು ಗುಂಪು, ಅಂದರೆ ಪರ ಮತ್ತು ವಿರೋಧದ ಚರ್ಚೆಗಳಲ್ಲಿ ಸೌಜನ್ಯ ಹೋರಾಟಗಾರರು ಸತತವಾಗಿ 13 ವರ್ಷಗಳಿಂದ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಮತ್ತು ಅವರಿಗೆ ಬೆಂಬಲಿತರಾಗಿ ತುಂಬಾ ಜನ ಸೌಜನ್ಯಗೆ ನ್ಯಾಯ ಸಿಗಬೇಕು, ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಕೂಗು. ಮತ್ತೊಂದೆಡೆ ಇವರು ಫಾರಿನ್ ಫಂಡ್ ತಗೊಳ್ತಾ ಇದ್ದಾರೆ, ಇವರು ಬಂಡವಾಳ ಮಾಡಿಕೊಳ್ತಾ ಇದ್ದಾರೆ, ಇಂಥದ್ದೆಲ್ಲ ಕಾರಣಗಳನ್ನು ಕೊಟ್ಟುಕೊಂಡು ಇವರು ಶ್ರೀ ಕ್ಷೇತ್ರದ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ಮತ್ತೆ ಜೀವ ಪಡೆದುಕೊಳ್ತು. ಯಾವಾಗ ಮಾಸ್ಕ್ ಮ್ಯಾನ್ ಅನ್ನುವಂಥವನ್ನ ಎಂಟ್ರಿ ಆಗುತ್ತೆ, SIT ರಚನೆ ಆಗುತ್ತೆ, ಶವಗಳನ್ನು ಹೂತಿರುವಂತಹ ಜಾಗದಲ್ಲಿ ಹೊರತೆಗೆಯುವಂಥ ಕೆಲಸ ಮಾಡಬೇಕಾಗುತ್ತೆ. ಈ ಥರದ ಪ್ರಕ್ರಿಯೆ ಶುರುವಾದಾಗಲೂ ಕೂಡ ಪರ ವಿರೋಧದ ಚರ್ಚೆ ಬಹಳಷ್ಟು ಬಂತು. ಇದೆಲ್ಲದರ ಮಧ್ಯೆ ಬಹಳಷ್ಟು ಸಂದರ್ಶನಗಳಲ್ಲಿ ಶ್ರೀ ಕ್ಷೇತ್ರದ ಪರವಾಗಿರುವಂಥ ಹೋರಾಟಗಾರರೆಲ್ಲರೂ ಮಾತಾಡ್ತಾ ಇದ್ರು, ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡೋದಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಹೋರಾಟ ಮಾಡೋದಂಥದ್ದಲ್ಲ, ಅದಕ್ಕೆ ತನ್ನದೇ ಆದಂತಹ ಪ್ರಕ್ರಿಯೆ ಇದೆ. ಅಂದರೆ ಏನಿ ಸೌಜನ್ಯ ವಿಚಾರದಲ್ಲಿ CBI ತನಿಖೆಯನ್ನು ನಡೆಸಿತ್ತು, ಆ CBI ತನಿಖೆಯಲ್ಲಿ ಬೇಕಾದಷ್ಟು ಲೋಪದೋಷಗಳಿದ್ದಾವೆ, ಸರಿಯಾದಂತಹ ರೀತಿಯಲ್ಲಿ ಆ ಒಂದು ಪ್ರಕ್ರಿಯೆ ಆಗಿಲ್ಲ, ಇದರಲ್ಲಿ ಪೊಲೀಸರ ಶಾಮೀಲಿದೆ, ದೊಡ್ಡವರ ಮಾತನ್ನ ಕೇಳ್ತಾ ಇರುವಂತಹ ಒಂದು ಗುಂಪಿದೆ, ವೈದ್ಯರ ಆದಿಯಾಗಿ ಯಾರೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅನ್ನುವಂಥ ಆರೋಪವನ್ನ, ಬಹುದೊಡ್ಡ ಗಂಭೀರ ಆರೋಪವನ್ನ ಸೌಜನ್ಯ ಪರ ಹೋರಾಟಗಾರರು ಇನ್ಕ್ಲೂಡಿಂಗ್ ಸೌಜನ್ಯ ಫ್ಯಾಮಿಲಿ ಅಂದರೆ ಅವರ ತಾಯಿ ಕುಸುಮಾವತಿ ಅವರು ಮಾಡ್ತಾ ಇದ್ರು. ಆದರೆ ಎಲ್ಲರೂ ಒಂದು ರೀತಿಯಲ್ಲಿ ಆಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಇಲ್ಲಿ ನಿಂತ್ಕೊಂಡು, ಬೀದಿಲಿ ನಿಂತ್ಕೊಂಡು ಬಾಯಿ ಬಡ್ಕೊಂಡ್ರೆ ನ್ಯಾಯ ಸಿಗಲ್ಲಪ್ಪ, ನ್ಯಾಯಾಲಯಕ್ಕೆ ಹೋಗಬೇಕು, ಮರುತನಿಖೆಗೆ ಆದೇಶ ಪಡ್ಕೊಳ್ಬೇಕಾಗತ್ತೆ, ಮರುತನಿಖೆಗೆ ಅರ್ಜಿ ಹಾಕಲಿ ಅವರಮ್ಮ, ಅದನ್ನು ಮಾಡಕ್ಕೆ ಅವ್ರಿಗೆ ತಾಕತ್ತಿದೆಯಾ, ನಿಜವಾಗಿಯೂ ಸತ್ಯ ಇದೆಯಾ, ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನು ಮಾತಾಡೋದಕ್ಕೆ ಶುರು ಮಾಡಿತ್ತು. ಇದರ ಬೆನ್ನಲ್ಲೇ ಸೌಜನ್ಯ ತಾಯಿ ಕುಸುಮಾವತಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ CBI ಏನು ಒಂದು ಆದೇಶವನ್ನು ಹೊರಡಿಸಿದೆ ಸೌಜನ್ಯ ಪ್ರಕರಣದ ವಿಚಾರದಲ್ಲಿ, ಅದನ್ನ ಪ್ರಶ್ನಿಸಿ ಇದು ಸರಿಯಾದಂಥ ರೀತಿಯಲ್ಲಿ ತನಿಖೆ ಆಗಿಲ್ಲ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನು ಹಾಕ್ತಾರೆ ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ. ಇವತ್ತು ಬಂದಿರುವಂತಹ ಒಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ರಾಜ್ಯ ಮತ್ತು CBIಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ಬಿಕಾಸ್ ಸರಿಯಾದಂತಹ ರೀತಿಯಲ್ಲಿ ಸೌಜನ್ಯ ಪ್ರಕರಣದ ತನಿಖೆ ಆಗಿಲ್ಲ ಅನ್ನುವಂಥದ್ದನ್ನ ಎತ್ತಿ ಹಿಡಿದಿದೆ. ಅಂದ್ರೆ ಕುಸುಮಾವತಿಯವರು ಹಾಕಿದ್ದಂತಹ ಅರ್ಜಿಯನ್ನ, ಅವರು ಕೊಟ್ಟಂತಹ ನ್ಯಾಯಾಲಯದ ಮುಂದೆ ತೆರೆದಿಟ್ಟಂತಹ ಅಂಶಗಳನ್ನ ಘನತೆವೆತ್ತ ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿರುವಂಥದ್ದು ಕ್ಲಿಯರ್ಲಿ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್. ಇದರಲ್ಲಿ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ CCTV ದೃಶ್ಯಾವಳಿಗಳ ಪರಿಶೀಲನೆ ಮಾಡಿಲ್ಲ, ಜೊತೆಗೆ ಆರೋಪಿತರು ಅಂತ ಯಾರು ಅನ್ನಿಸ್ಕೊಂಡ್ರು ಅವರುಗಳ ಸೆಮಿನಾಲ್ ಸ್ಯಾಂಪಲ್ ಅಂದ್ರೆ ವೀರ್ಯದ ಪರೀಕ್ಷೆ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇವತ್ತು ಪಾಯಿಂಟ್ ಔಟ್ ಮಾಡಿದೆ ಸುಪ್ರೀಂ ಕೋರ್ಟ್. ಹೀಗಾಗಿ ಎಲ್ಲೋ ಒಂದು ಕಡೆ ಏನಿ ಸೌಜನ್ಯ ಪ್ರಕರಣ 13-14 ವರ್ಷಗಳಾಗ್ತಾ ಇದ್ರು ಜೀವಂತವಾಗಿದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಏನು ಹೇಳ್ತಾರೆ, ಒಂದು ಸತ್ಯ 100 ಮಿಥ್ಯ ಅನ್ನುವಂಥ ರೀತಿಯಲ್ಲಿ ಏನೋ ಕಾಣದ ಕೈಗಳಲ್ಲಿ ಕೈವಾಡ ಇದೆಯೋ, ಯಾರ ಕೈವಾಡ ಇದೆಯೋ, ಏನೋ ಮುಚ್ಚಿಡುವಂಥ ಪ್ರಯತ್ನಗಳಾಗ್ತಾ ಇದೆಯೋ, ನಿಜವಾಗಿಯೂ ಏನಾಗಿದೆ, ಒಟ್ಟಾರೆಯಾಗಿ ಆಕೆಯ ಅತ್ಯಾಚಾರ ಮತ್ತು ಸಾವಾಗಿರುವುದಂತೂ ಹೌದು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಇನ್ನಾದರೂ ನ್ಯಾಯಾಲಯ ತೆಗೆದುಕೊಂಡಿರುವಂತಹ ಹೊರಡಿಸಿರುವಂತಹ ಒಂದು ಆದೇಶ ಎಲ್ಲೋ ಒಂದು ಕಡೆ ಸೌಜನ್ಯ ಪರ ಹೋರಾಟಗಾರರಿಗೆ ಮತ್ತಷ್ಟು ಚೈತನ್ಯ ತುಂಬದಂಗಾಗಿದೆ ಅಂತ ಈ ಸಂದರ್ಭದಲ್ಲಿ, ಜೊತೆಗೆ ಮುಂದೆ ಏನೇನಾಗುತ್ತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ.